ತುಂಬ ಜನ ಕಮೆಂಟ್ಸು ಡಿ ಎಮ್ಮಲ್ಲಿ ಕೇಳ್ತಿರ್ತೀರ, ಜಗದೀಶ್ ಅವರು ಸ್ಟೇಜ್ ಮೇಲೆ ಎಷ್ಟು ಕಾನ್ಫಿಡೆಂಟ್ ಆಗಿರ್ತಾರೆ, ಎಷ್ಟು ಫ್ಲಾಲೆಸ್ ಆಗಿ ಕಾಣ್ತಾರೆ, ಅವ್ರ ಟ್ಯಾನ್ ಕೂಡ ಅಷ್ಟೇ ನೀಟಾಗಿ ಕೂತಿರುತ್ತೆ ಮೈ ಮೇಲೆ ಅಂತ. ಅದಕ್ಕೆ ಒಂದು ಸೀಕ್ರೆಟ್ ಇದೆ. ಒಂದು ಬಾಡಿ ಬಿಲ್ಡಿಂಗ್ ಶೋ ಅಟೆಂಡ್ ಮಾಡ್ತಿದ್ದೀವಿ ಅಂದರೆ ಒಂದು ದಿನಕ್ಕೆ ಮುಂಚೆ ಕಂಪ್ಲೀಟ್ ಬಾಡಿ ಹೇರ್ ರಿಮೂವ್ ಮಾಡಬೇಕು. ನಾವು ರೀಸೆಂಟಾಗಿ NPC ಅಟೆಂಡ್ ಮಾಡಿದಾಗ ರಿಮೂವ್ ಮಾಡಿದ್ದು 15 ಡೇಸ್ ಗ್ಯಾಪಲ್ಲಿ ಎಕ್ಸ್ಟ್ರೀಮ್ ಪ್ರೋ ಅಟೆಂಡ್ ಮಾಡ್ತಿದ್ದಾರೆ. ಚಿಕ್ಕದಾಗಿ ಹೇರ್ ಗ್ರೋತ್ ಆಗಿರೋದ್ರಿಂದ ನಾನು ಯೂಸ್ ಮಾಡ್ತಾ ಇರೋದು ಅರ್ಬನ್ ಗಬ್ರಿ ಅವರ ಹೇರ್ ರಿಮೂವಲ್ ಸ್ಪ್ರೇ. ಈ ಸ್ಪ್ರೇ ಮಾಡಿ ಒಂದು 3 to 5 ಮಿನಿಟ್ಸ್ ಬಿಟ್ಟು ವೆಟ್ ಕ್ಲಾತಲ್ಲಿ ವೈಪ್ ಮಾಡಿದರೆ ಆಯಿತು. ಸ್ಕಿನ್ ತುಂಬ ಫ್ಲಾಲೆಸ್ ಆಗಿ ಕಾಣುತ್ತೆ, ಮಾಯ್ಶ್ಚರೈಸ್ಡ್ ಆಗಿರುತ್ತೆ, ಯಾವುದೇ ಅಲರ್ಜಿ ರ್ಯಾಷಸ್ ಏನೂ ಇರಲ್ಲ. ನೀವು ಇದನ್ನು ಯೂಸ್ ಮಾಡೋಕ್ಕೆ ಮುಂಚೆ ಒಂದು ಪ್ಯಾಚ್ ಟೆಸ್ಟ್ ಮಾಡಿ ನೋಡಿ. ನಿಮಗೇನಾದರೂ ರಿಯಾಕ್ಷನ್ ಆಗಿಲ್ಲ ಅಂತಂದರೆ ಇದನ್ನು ಯೂಸ್ ಮಾಡೋಕ್ಕೆ ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ನಾನು ಇದನ್ನು ಆಲ್ಮೋಸ್ಟ್ 1.5-2 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಟೈಮ್ ಸೇವಿಂಗ್ ಅಂತ ಅನಿಸುತ್ತೆ. ವಿತಿನ್ 20-25 ಮಿನಿಟ್ಸಲ್ಲಿ ಕಂಪ್ಲೀಟ್ ಬಾಡಿ ಹೇರ್ ರಿಮೂವ್ ಮಾಡ್ಬೋದು. ತುಂಬ ಈಸಿ ಪೀಸಿ. ನಿಮಗೇನಾದರೂ ಪ್ರಾಡಕ್ಟ್ ಬೇಕು ಅಂತಂದರೆ ಝೆಪ್ಟೋ, ಬ್ಲಿಂಕಿಟ್ ಮತ್ತು ಅಮೆಝಾನಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ DM ಮಾಡ್ತೀನಿ. ಸೊ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಹೇರ್ ರಿಮೂವ್ ಮಾಡಿದ್ಮೇಲೆ. ಬಾಡಿ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಕಾಣುತ್ತೆ ಹೇರ್ ಇಲ್ಲ ಅಂತಂದರೆ. ಸೊ ಹೇರ್ ಇದ್ದಾಗ ಅಷ್ಟು ನೀಟಾಗಿ ಡೆಫಿನೇಷನ್ ಕಾಣಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅಸ್.